ಇನ್ನು ನಮ್ಮ ಜೊತೆನೇ ಇದ್ರು, ನಮ್ಮಲ್ಲೇ ಬೆಳೆದ್ರು, ಹೆಸರು ಮಾಡಿದ್ರು, ಈಗ ನನ್ನನ್ನೇ ಮುಗಿಸಿ ಸರ್ಕಾರ ಬೀಳ್ಸೋಕೆ ಹೊರಟಿದ್ದಾರೆ ಅಂತ ಹೇಳಿ ಮಂಡ್ಯದಲ್ಲಿ ಸಿಎಂ ಕುಮಾರಸ್ವಾಮಿ ಕೆಂಡಾಮಂಡಲವಾಗಿದ್ದಾರೆ. ನಮ್ಮ ಜೊತೆ ಇದ್ದು, ನಮ್ಮಲ್ಲೇ ಇದ್ರು, ಆದ್ರೆ ಈಗ ನನ್ನನ್ನೇ ಮುಗಿಸಿ ಸರ್ಕಾರವನ್ನ ಬೀಳಿಸೋಕೆ ಹೊರಟಿದ್ದಾರೆ ಅಂತ ಹೇಳಿ ಸಿಎಂ ಕುಮಾರಸ್ವಾಮಿ ಚಲುವರಾಯಸ್ವಾಮಿ ಹೆಸರು ಹೇಳದೆ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ನು ರಮೇಶ್ ಬಂಡಿ ಸಿದ್ದೇಗೌಡ, ನರೇಂದ್ರ ಸ್ವಾಮಿಯ ಮೇಲೂ ಕೂಡ ಈ ಸಂದರ್ಭದಲ್ಲಿ ಸಿಎಂ ಸಿಟ್ಟನ್ನ ಹೊರಹಾಕಿದ್ದು, ರೆಬಲ್ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ ಸಿಎಂ ಕುಮಾರಸ್ವಾಮಿ ಅವರು. ಈಗಾಗಲೇ ನಮ್ಮಲ್ಲೇ ಇದ್ದು, ನಮ್ಮಲ್ಲೇ ಬೆಳೆದ್ರು, ಆದ್ರೆ ಇದೀಗ ನಮ್ಮನ್ನೇ ಮುಗಿಸೋಕೆ ಹೊರಟಿದ್ದಾರೆ ಅಂತ ಹೇಳಿ ಯಾರ ಹೆಸರನ್ನ ಕೂಡ ಪ್ರಸ್ತಾಪ ಮಾಡದೆ ಈಗಾಗಲೇ ಚಲುವರಾಯಸ್ವಾಮಿ ಆಗಿದ್ದು ನರೇಂದ್ರ ಸ್ವಾಮಿ ವಿರುದ್ಧ ಈಗ ಸಿಎಂ ಕುಮಾರಸ್ವಾಮಿ ಅವರು ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ. ಸರ್ಕಾರ ಬೀಳ್ಸೋಕೆ ಹೊರಟಿದ್ದಾರೆ ಅಂತ ಹೇಳಿ ಕೆಂಡಾಮಂಡಲರಾಗಿದ್ದಾರೆ. ಇವತ್ತು ನನ್ನನ್ನು ಸೋಲಿಸಿ ಈ ಒಂದು ಕರ್ನಾಟಕ ರಾಜ್ಯ ಸರ್ಕಾರವನ್ನ ತೆಗಿಬೇಕು ಅಂತ ಹೊರಟಿದ್ದಾರೆ. ತಾವು 9.5 ತಿಂಗಳ ಹಿಂದೆ ನನ್ನನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ 7 ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಟ್ಟು ಈ ಜಾಗದಲ್ಲಿ ನನ್ನನ್ನು ಕೂರಿಸಿದ್ದೀರಿ. ಇವತ್ತು ಕುತಂತ್ರ ಮಾಡಿ ನಾವು ಬೆಳೆಸಿದಂಥವರೇ ಬಹಳ ಜನ ಅವ್ರ ಕಷ್ಟ ಕಾಲದಲ್ಲಿ ಕೈ ಹಿಡಿದು ಬೆಳೆಸಿದ್ದೇವೆ, ನಿಮ್ಮ ಆಶೀರ್ವಾದದೊಂದಿಗೆ ಸಹಕಾರ ಕೊಟ್ಟಿದ್ದೇವೆ. ಅಂಥವರೇ ಪುನಃ ನಮ್ಮನ್ನ ಇವತ್ತು ಮುಗಿಸ್ಲಿಕ್ಕೆ ಹೊರಟಿದ್ದಾರೆ. ಬಿಜೆಪಿ, ಕಾಂಗ್ರೆಸ್ನ ಕೆಲವರು ನಾಯಕರು, ಸಾಲದಕ್ಕೆ ರೈತ ಸಂಘದ ಕೆಲವು ಮುಖಂಡರು. ಆದ್ರೆ ನನಗೆ ನಂಬಿಕೆ ಇದೆ. ಮಂಡ್ಯ ಜಿಲ್ಲೆಯ ನನ್ನ ತಾಯಂದರು, ಮಂಡ್ಯ ಜಿಲ್ಲೆಯ ನನ್ನ ರೈತ ಬಂಧುಗಳು, ನನ್ನ ಯುವಕರು ನನಗೆ ಯಾವುದೇ ಕಾರಣಕ್ಕೂ ಇವತ್ತು ವಿಷ ಹಾಕೋದಿಲ್ಲ, ಅಮೃತ ಕೊಡ್ತೀನಿ ಅಂತಕ್ಕಂಥದ್ದೆಲ್ಲ ನಂಬಿಕೆ. ಪ್ರಚಾರದಲ್ಲಿ ಡಿಕೆ ಸುರೇಶ್ಗಾಗಿ ಇಬ್ಬರು ಬದ್ಧ ವೈರಿಗಳು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡ್ರು. ಮಾಗಡಿ ಕ್ಷೇತ್ರದ ಕುದೂರಲ್ಲಿ ಪ್ರಚಾರದ ವೇಳೆ ಮಾಗಡಿ ಶಾಸಕ ಎ ಮಂಜು ಹಾಗೂ ಮಾಜಿ ಶಾಸಕ ಎಚ್ ಸಿ ಬಾಲಕೃಷ್ಣ ಭಾಗಿಯಾಗಿದ್ದು ವಿಶೇಷವಾಗಿತ್ತು. ಹಿರಿಯರಾದಂಥ ಬಾಲಣ್ಣವರೆಲ್ಲರೂ ಕೂಡ ಅನೇಕ ಜನ ಈ ಒಂದು ಪ್ರಚಾರ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಅಭ್ಯರ್ಥಿಯಾಗಿ ಲೋಕಸಭಾ ಸದಸ್ಯರಾದರೂ ಕೂಡ 15 ದಿವಸಕ್ಕೆ 1 ತಿಂಗಳು ಒಂದ್ಸರಿ ನಾವು ರಸ್ತೆಯಲ್ಲಿ ಪೈಪ್ಗಳನ್ನು ಅದಿರ್ತಕ್ಕಂಥ ಕೆಲಸಕ್ಕೆ ಈಗಾಗಲೇ ಮತ್ತೊಮ್ಮೆ ಟೆಂಡರ್ ಕರೆದು ಚಾಲನೆಯನ್ನು ಕೊಟ್ಟಿರ್ತಕ್ಕಂಥದ್ದು